ಸೊ ಹಾಯ್ ಹಲೋ ಗೈಸ್ ನನಗೆ ಲಮಕ್ಕಿದ ಪುಳಿವಿಂಚು ಲಾಕ್ಸ್ ಪಾತೇನು ವಿಷಯದ ಪಂಡ ಪೋಡೆ ನಮ್ಮ ಇಂಡಸ್ಟ್ರಿಯಲ್ ವಿಸಿಟ್ ಪೋದಿತ್ತ ಸೊ ಅವಲಿಂಕ್ ವೀಡಿಯೋ ಜಾಸ್ತಿ ಗೆಪ್ಪರ ಆತಜಿದ್ದೆ ಪಂಡ ಮಸ್ತ್ ಸೌಂಡ್ಸ್ ಇತ್ತೇನೆ ಅಂಚೆ ಇಪ್ಪು ನಂಗೆ ಅಲ್ಪ ವೀಡಿಯೋ ವೀಡಿಯೋ ಮಲ್ದೆ ಬಟ್ ಈ ವಾಯ್ಸ್ ಓವರ್ ಕೊಡ್ತಿದ್ದಿ ಸೊ ವಾಯ್ಸ್ ಓವರ್ ಕೊರೋಡಣ್ಣ ನಾನು ಇಗ್ಲಿಗೆ ತೋಜೋಡಪ್ಪನ ವೀಡಿಯೋ ಸೊ ಪಾರ್ಟ್ ಬೈ ಪಾರ್ಟ್ ಮಲ್ದೆ ಫಸ್ಟ್ ಒಂದೆರಡು ಸ್ಟೆಪ್ ಹೊಡೆದು ಪತ್ತಿನ ಲಾಸ್ಟ್ ಸ್ಟೆಪ್ ಉಂಬಿಟ್ಟ ಸೊ ಅವನ್ ತೂಲಿ ಆಯ್ನಾಯ್ತು ಎಂಜಾಯ್ ಮಲ್ಪಲೆ ಅರ್ಥ ಆಪ್ಲಿಕ್ಕೆ ಅವನು ಟೆಕ್ಸ್ಟ್ ಕಾಂಟೆಕ್ಸ್ಟ್ ಪೂರ ಪಾಡುವೆ ಸೊ ಲೈಕ್ ಮಾಡ್ಪ್ಲೆ ಶೇರ್ ಮಾಡ್ಪ್ಲೆ ಸಬ್ಸ್ಕ್ರೈಬ್ ಮಾಡ್ಪ್ಲೆ गाइस तोली इंडस्ट्रियल विजिट होइदा सो ಮೀಟಿಂಗ್ ಪ್ರೋಸೆಸ್ ಆಗಿದೆ ನಂಬರ್ ಉಂಟಲ್ಲ ಕಂಟೈನರ್ ನಂಬರ್ ಉಂಟಲ್ಲ ಇದು ಮೇನ್ MSUM ಅದು ಹೊಸ ಇದು ಶಿಪ್ಪಿಂಗ್ ಇದ್ದು ಪರ್ಟಿಕ್ಯುಲರ್ ಕಂಪನಿಯ ಕಂಟೈನರ್ ಮತ್ತು ಇದು MSM ಅದೇ ರೀತಿ ಮಸ್ ಇಂಡಿಯಾ ಹಾಗೆ ಬೇರೆ ಬೇರೆ ಕಂಪನಿಯ ವೆಸಲ್ ಇದು ಕಂಟೈನರ್ ಇದು ಎಲ್ಲ ಈ ಕಂಟೈನರ್ಸ್ ಎಲ್ಲ ಉಂಟಲ್ಲ ಇದೆಲ್ಲ ಬಾಡಿಗೆ ಕೊಡೋದು ಇದರಲ್ಲಿ ಒಂದು ಕಂಪನಿ ಇದೆ ಯಾವುದು ಕಂಟೈನರ್ ಬಾಡಿಗೆ ಇದೇ ಒಂದು ಕಂಪನಿ ಇದೆ ಅದೇ ಒಂದು ಕಂಪನಿ ಅದೆಲ್ಲ ಟ್ರಕ್ ಬೇರೆ ಕಂಟೈನರ್ ಬೇರೆ ನೀವು ಸ್ಟಾರ್ಟ್ ಮಾಡ್ಬೋದು ನೀವು ಸಹ ಸ್ಟಾರ್ಟ್ ಮಾಡ್ಬೋದು ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನಲ್ಲಿ ಇದೆ ಇದು ಅದು ಹುಕ್ಸ್ ಆ ಹುಕ್ಸಿನ ಮೇಲೆ ಹೋಗಿ ಶಿಪ್ಪಲ್ಲಿ ಇದು ಮಾಡಿ ನೀವು ಹೋಗಿದ್ದಲ್ಲ ಕೆಲವರು ಯಾರು ಅಲ್ಲಿ ಶಿಪ್ಪಲ್ಲಿ ಪೋರ್ಟಿಗೆ ಹೋಗೋದು ಅಲ್ಲಿ ಓಕೆ ಇದರಲ್ಲೇ ಖಾಲಿ ಬಾಡಿಗೆ ಬಗ್ಗೆ ಎಷ್ಟೋ ಜನ ಇದ್ದಾರೆ ಎಂತ ಮಾಡ್ತಾರೆ ಅಲ್ಲ ಸೈಜ್ ಅಲ್ವಾ ಸೈಜ್ ಪೀಸ್ ಪೀಸ್ ಇದ್ದದ್ದು ಸೈಜ್ ಅಲ್ಲ ಎಂತ ಹಾಂ 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 ಐಸ್ ತೋಲಿ ಒಂದು ಕಂಟೈನರ್ ಪ್ಯಾಕ್ ಆದ ಬೀಜ ಗೋಪನಿಗೆ ಫುಲ್ಲು ಸೊ ಸರ್ ಇದು ಎಷ್ಟು ಕೆ ಜಿ ಇತ್ತು ಸರ್ 10 kg 10 kg ತೋಲಿ ಅವು ರೇಟ್ ಬಿಡ್ತಾರಲ್ಲ salseo
ಹಾಟ್ ಸಾಸ್ ಗೈಸ್ ಮೇ ಎಂಕುಲಿನಿ ಕ್ಯಾಶು ಫ್ಯಾಕ್ಟ್ರಿ ಬೈದ ಶ್ರೀದೇವಿ ಕ್ಯಾಶು ಫ್ಯಾಕ್ಟ್ರಿ ಎಡ್ಡಾನ್ ಯಾ ಪಂತಿಜಿ ಬಸ್ ಪೋಡಿಗೆ ಅವನಿತ್ತು ಎಪ್ಪಡಿದ್ದಾನು ಯಾವ್ದು ಬೋರ್ಡಿಗೆ ನಮ್ಮನೆ ಫ್ಯಾಕ್ಟ್ರಿ ಸಾಗರ್ನ ನಿನ್ನ ಪೋಯ್ಸ್ಲ ಪೂರ ಸ್ವಂತ ಬಲಿ ಶೇರ್ ಉಂಟು ನೆಕ್ಸ್ಟ್ ಅಂದ ಶೇರ್ ಹೋಲ್ಡರ್ ಅದಕ್ಕಿಂತ ಕಾಸ್ಟ್ ಉಂಟು ಬೇರೆ ಸರ್ ಮತ್ತೆ ಅದು ಅದರದ್ದು ಹೊರಗಿದ್ದು ಶೆಲ್ ಉಂಟಲ್ಲ ಸರ್ ಅದು ಅದು ಸಹ ಯೂಸ್ ಅದು ಆಯಿಲಿಗೆ ಹೋಗ್ತದೆ हाँ। ये इसके हिसाब से रेट फिक्स होता है भैया ये इसके हिसाब से रेट फिक्स होता है हाँ रेट के साथ ಒಳಗೆ ಇಲ್ಲಿ ಈಗ ಇದು ಬೇರೆ ದೇಶಕ್ಕೆ ಇಂಪೋರ್ಟ್ ಆಗ್ತದೆ ಎಕ್ಸ್ಪೋರ್ಟ್ ಇದು ಪ್ಯಾಕಿಂಗ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇದು ಅದರದ್ದು ಲೇಬಲಿಂಗ್ ಸರ್ ಈಗ ನಮ್ಮದು ಇಂಟರ್ನಲ್ ಟ್ರೇಡಿಂಗ್ ಮತ್ತು ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಅದಕ್ಕೆ ಡಿಫ್ರೆನ್ಸ್ ಇಲ್ಲ ಸರ್ ಅದಕ್ಕೆ ತುಂಬ ಉಂಟು ಪ್ರೋಸೆಸ್ ತುಂಬ ಉಂಟು ಅಲ್ಲ ನಮ್ಮ ಇಂಟರ್ನಲ್ ಮಾರ್ಕೆಟಿಗೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಮಾರ್ಕೆಟಿಗೆ ಅಂತ ನೀವು ಬೇರೆ ಬೇರೆ ಪ್ರಿಕಾಷನ್ಸ್ ಏನಿದೆ ಜಸ್ಟ್ ಲೇಬಲಿಂಗ್ ಮಾತ್ರ not make mistake with the rate of kind of production date ಮತ್ತು ಎಕ್ಸ್ಪೈರಿ ಡೇಟ್ಗೆ ಮಿಸ್ಟೇಕ್ ಆಗಬಾರ್ದು ಡಿಸ್ಟಿಕ್ ಆಗುತ್ತೆ ಅವ್ರದ್ದು ಅರಬಿಕಲ್ಲಿ ಬೇರೆ ಇರ್ತದೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋದು ಇದು ಎರಡು ಇಂಪಾರ್ಟೆಂಟ್ ಬೇರೆ ಅಲ್ಲ ಇಂಪಾರ್ಟೆಂಟ್ ಬೇರೆ ಕಂಟ್ರಿ ಅಂತಲ್ಲ ಡಿಪೆಂಡಿಂಗ್ ಆನ್ ದ ಕಂಟ್ರಿ ವೇರ್ ಯು ಎಕ್ಸ್ಪೋರ್ಟಿಂಗ್ ಇಫ್ ಇಟ್ಸ್ ಕತಾ ದೆನ್ ಇಟ್ಸ್ ಓನ್ಲಿ 1 year and this is going to Afghanistan so it's 2 years ಹಾಗೆ ಕತಾರ್ 1 year ಅಫ್ಘಾನಿಸ್ತಾನ್ 2 years ಎಂತ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಇಲ್ಲ ನಾವೆಲ್ಲ ಎಕ್ಸ್ಪೋರ್ಟ್ ಮಾಡೋದು ರೆಫ್ರಿಜರೇಷನ್ ಸೆಂಟರ್ ರೆಫ್ರಿಜರೇಷನ್ ಹ್ಯಾಂಡಲ್ ಮಾಡೋದು ಅದರಿಂದ ಲಾಸ್ಟ್ ಲಾಂಗ್ ಬೇರೆ ಬೇರೆ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲ ರೆಫ್ರಿಜರೇಟರ್ ಬೇರೆ ಇಲ್ಲ ರೆಫ್ರಿಜರೇಷನ್ ದೊಡ್ಡ ಶಿಪ್ಮೆಂಟ್ ಅಲ್ಲಿ ಹೋಗುದಿಲ್ಲ ಸರ್ ಶಿಪ್ಮೆಂಟ್ ಇಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಇದು ಲೇಬಲಿಂಗ್ ಇಟ್ಟಿಗೆ ಹೋಗುವಾಗ ಮಾತ್ರ ಬೇರೆ ಕಂಟ್ರಿಗೆ ಹೋಗೋ ಬೇರೆ ಬೇರೆ ಬಟ್ ಇದು ಪ್ಯಾಕಿಂಗ್ ಇದರಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಹೋಗ್ತದೆ ಸರ್ ಡಿಪೋಗೆ ಎಕ್ಸ್ಪೋರ್ಟಲ್ಲಿ ಟಿಂಟ್ ಇಂಪೋರ್ಟಿಗೆ ನಮ್ಮದು ಲೋಕಲಿಗೆ ಅದೇ ಫೈಬರ್ ಸರ್ ಈಗ ಒಂದು ಸ್ವಲ್ಪ ಜಾಸ್ತಿ ಹೋದರೂ ಹಾಂ ಅಲ್ಲಿ ವೆಯ್ಟ್ ಮಾಡಿ ಮತ್ತೆ ಹಾಂ ಹಾಂ ಪ್ಯಾಕಿಂಗ್ ತೋರಿಸ್ತಾರೆ ಇದೊಂದು ಪ್ಯಾಕಿಂಗ್ ಮತ್ತೆ ಇನ್ನೊಂದು ಇದು- ಪ್ಯಾಕಿಂಗ್ ಯಾವುದು ಇದು ಫೈನಲ್ ಅದು ಡಬ್ಬಿ ಉಂಟಲ್ಲ ಸರ್ ಪ್ಲಾಸ್ಟಿಕ್ ಡಬ್ಬಿ ಅದು ಯಾವಲ್ಲಿಗೆ ಪ್ಯಾಕಿಂಗ್ ಇಂಡಿಯನ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ ನಮ್ಮ ಈಗ ಅಫ್ಘಾನಿಗೆ ಯಾಕೆ 2 years ಬೇರೆ ಕಂಟ್ರಿಗೆ ಅಲ್ಲಲ್ಲ ಅಫ್ಘಾನ್ ಅಂತಲ್ಲ ಒಂದು ಕಂಟ್ರಿಯಲ್ಲಿ ಹೆಲ್ತ್ ಅಥಾರಿಟಿ ಉಂಟಲ್ಲ ಪ್ಲಾಂಟ್ ಆ್ಯಂಡ್ ಕ್ವಾರಂಟೈನ್ ನಾರ್ಮ್ಸ್ ಇರ್ತದೆ ಇಷ್ಟೇ ತಿಂಗಳು ಬರುದಂತೆ ಅದರಿಂದ ತಿಂಗಳು ಬರೋದು ಆ್ಯಕ್ಚುಲಿ ಇದರ ಲೈಫ್ ರಿಚಾರ್ಜ್ ಮಾಡಿದರೆ 4 months ಅವರು ಇದೆಂತ -5 ಡಿಗ್ರಿ ಸ್ಟೋರ್ ಮಾಡ್ತಾರೆ ಫಾರ್ ಇಯರ್ ಒಂದೊಂದು ಕಂಟ್ರಿಗೆ ನೀವು ಕಳಿಸುವಾಗ ಅದಕ್ಕೆ ಸೆಟ್ ಮಾಡ್ತೀವಿ ಇಷ್ಟೇ ಅಂತ ಇಲ್ಲ ಹಾಗೇನಿಲ್ಲ ನಮ್ಮದು ಅದೆಲ್ಲ ಇಲ್ಲ ನಾವು ಎಕ್ಸ್ಪೋರ್ಟ್ ಮಾಡೋದು ರೀಫರ್ ಕಂಟ್ರಿ ಮಾಡೋದು ಅಲ್ಲಿ ಹೋಗ್ಬಿಟ್ಟು ನಂತರ ಬೇಕಿದ್ದು ಫಾರ್ 7 or 21 days ಇನ್ಸೈಡ್ ದ ಕೋರ್ಸ್ ದಟ್ ಇಸ್ -5 ಹಾಗೆ ಅದು ಹಾಳಾಗುತ್ತೆ ಹಾಳಾಗಿದೆ ಸೊ ದೇ ಟೇಕ್ ಇಟ್ ಆಸ್ 2 years ಒಮ್ಮೆ ತೆಗೆದಾದ್ಮೇಲೆ ಇಟ್ ಹ್ಯಾಸ್ ಟು ಬಿ ಬಿಫೋರ್ 4 months ಹಾಗೆ ಅದು ಯಾಕಂದರೆ 2 years ಕೊಡಬೇಕಿದೆ ಇವತ್ತು ಒಂದು ತಗೊಳ್ಳುವಾಗ ಇದ್ರದ್ದು ರೇಟ್ $175 ಕರೆಕ್ಟ್ ಅವನಿಗೆ 1 year ಬಿಟ್ಟು ಮಾರ್ಕೆಟ್ ಹಾಕ್ಕೊಂಡ್ರೆ 200 ಮಾಡ್ಬೋದು ಮತ್ತೆ ಸರ್ ಒಂದೊಂದು ಸೈಜಿಗೆ ಒಂದೊಂದು ರೇಟ್ ಉಂಟಾ ಇದು ಗ್ಯಾಸ್ ಇದರಲ್ಲಿ
ಅವು ಐತೆ ಅಲ್ಯೂಮಿನಿಯಮ್ದು ಐತೆ ಅಲ್ಲ ಅಲ್ಯೂಮಿನಿಯಂ ಐದು ಪೀಸ್ ಅಲ್ಯೂಮಿನಿಯಂ ಐತೆ ವೆಲ್ಡ್ ಮಾಡ್ತಾ ಗುಲಾಬಿ ಊರಿಗೆ ಇಜ್ಜೆ ಕ್ಯಾಪ್ ಅದೇ ಹಾಂ ಕ್ಯಾಪ್ ಬಂದು ಹಾಂ ಎತ್ತು ಡ್ಯೂಟಿ ಎತ್ತು ಗಂಟೆ ಹಿಡ್ದು 8 ಗಂಟೆ ಬಾಕ್ಸ್ ಚೇಂಜ್ ಮಾಡಿದ್ರು ಕಲರ್ ಎಲ್ಲ ಅವ್ನು ಸೇಲ್ಸೇ ಡೌನ್ ಆಗಿದೆ ಮತ್ತೆ ಪುನಃ ಹೆಸರು ಎಲ್ಲ ಮತ್ತೆ ಪುನಃ ಬ್ಯಾಕ್ ಬಂದರೆ ಪುನಃ ಸೇಲ್ ನೋಡಿ ಅದು ಎಷ್ಟು ಡಿಫ್ರೆನ್ಸ್ ಇದೆ ಒಂದು ಪ್ಯಾಕಿಂಗಲ್ಲಿ ಸಹ ಐದೇ ಡಿಫ್ರೆನ್ಸ್ ಮೈಂಡ್ ಸೆಟ್ ಆಗಿದೆ. ಸರ್ ಈಗ ಡಿಸೈನ್ಸ್ ಎಲ್ಲ ಇವರು ಹೇಳಿದರೆ ಇವರೇ ಖುದ್ದಾಗಿ ಮಾಡೋದು ಅಥವಾ ಹೀಗೆ ಗ್ರಾಫಿಕ್ ಖುದ್ದು ಮಾಡೋದು. ಹಾಂ ಅಲ್ಲಿ ಅಫ್ಘಾನಲ್ಲಿ ಯಾವ ಥರ ಇದೆಲ್ಲ ಲೀಸಿಗೆ ತಗೊಂಡಾರ ಟ್ರಕ್ ಸರ್ ಹೇಳಿದರೆ ಹೀಗೆ ಅಗ್ರಿಮೆಂಟ್ ಯಾವುದು? ತಗೊಳ್ತಾರೆ ಟ್ರಕ್ಸ್ ಎಲ್ಲ ಅದೆಲ್ಲ ಅವ್ರದ್ದೇ ಟ್ರಕ್ ಇದರಲ್ಲೇ ಬರೋದು ಅವರು ಬಾಡಿಗೆಗೆ ಬರೋದು. ಇಷ್ಟು ಟನ್ನಿಗೆ ಇಷ್ಟು ಅಂತ ಬಾಡಿಗೆ ಇರ್ತದೆ. ಮೊನ್ನೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದು ಆಗಸ್ಟಲ್ಲಿ ಆಗಸ್ಟ್ 22ಗೆ ರೀಚ್ ಆಗಿದೆ ಕುವೈಟ್ ಸೌದಿ 22 60ಗೆ ಅವ್ನು ಫೋರ್ಜರಿ ಮಾಡಿ ಕಂಟೈನರ್ ತೊಗೊಂಡೋಗಿದ್ದಾನೆ. ಹೌದು ಯಾರು ಬೇರೆ ಕಸ್ಟಮರ್ ಅವನೇ ಕಷ್ಟೋದು ಫೋರ್ಜರಿ ಮಾಡಿ ಅಲ್ಲಿ ಒಬ್ಬ ಸೌದಿಯಲ್ಲಿ ಶ್ರೀ $2,10,000 ವ್ಯಾಲ್ಯೂ. ಅಲ್ಲಿ ಮತ್ತು ಈಗ ನಿನ್ನೆ ಕೇಸಲ್ಲಿ ಹಾಕಿದ್ರು ನಿನ್ನೆ ಒಂದು ಎಸ್ಬಿಡಿ ವಿಗೊಂಡು ಚೀಟಿಂಗ್ ಮಾಡಿ ಶ್ರೀ ನಿನ್ನೆ $2,10,000 ಬಂತು. ಇವತ್ತು ರೇಟ್ ಆಗಬೇಕು. ಹೇಳಿದ್ರೆ ನಾವು ಎಷ್ಟು ಅಮೌಂಟ್ ಇದ್ದು ಮಾಲು ಅಲ್ಲಲ್ಲ ಅದು ಹೇಗೆಂದ್ರೆ ಡಿಪೆಂಡಿಂಗ್ ಆನ್ ದ ಬಯರ್ ಎರಡು ಡಿಫ್ರೆಂಟ್ ಸೈಜ್ ಆಫ್ ಕಂಟೈನರ್ ಇದೆ. 120 feet 140 feet 20 feetಲ್ಲಿ 750 cartons ಇದೆ. ಸೊ ದಟ್ ಕಮ್ಸ್ ಅರೌಂಡ್ $1,25,000 $30,000. More than if buyer is willing to pay more or he wants excess quantity then 40 feet. ಅದರಲ್ಲಿ 1,200 cartons of valuing around $2,10,000. Sudan is a major that comes in the month of February 15. ಅಂದರೆ ಅವ್ರಿಗೆ ಬೈಯಿಂಗ್ ಜನವರಿ ಒಳಗೆ ಆಗಬೇಕು. ಸೊ ನಾವು ವಿ ಹ್ಯಾವ್ ಗುಡ್ ಡಿಮಾಂಡ್ ಅಪ್ ಟು ಜನವರಿ. ಅವ್ರಿಗೆ ಜನವರಿ 1st ಒಳಗೆ ಮೆಟೀರಿಯಲ್ ಅವ್ರ ಸ್ಟೋರಲ್ಲಿ ಹಾಕಬೇಕು ಪರ್ಚೇಸಿಂಗ್. ಹಾಗೆ ಜನವರಿ ಅಪ್ ಟು ಜನವರಿ ವಿಲ್ ಹ್ಯಾವ್ ಅ ಗುಡ್ ಟ್ರಾಫಿಕ್. ಆಫ್ಟರ್ ದಟ್ ವಿಲ್ ಬಿ ಸ್ಲೋ ಅಲ್ಲ ನಾವು ವೆಡ್ಡಿಂಗ್ ಸೀಸನ್ ಫೆಬ್ರವರಿ ವಿ ಹ್ಯಾವ್ ಅರೌಂಡ್ 7,000 for 3 months. So that is the thing, there is good demand. ಹಾಗೆ ಅದು ಸ್ಟಡಿ ಮಾಡಬೇಕು. ಕರೆಕ್ಟ್ ಮಾರ್ಕೆಟ್ ಸ್ಟಡಿ ಹೇಳಿದ್ರೆ ಹಾಗೆ ಮದುವೆ ಅಷ್ಟು ಒಂದು ಮದುವೆಗೆ 50 ಕಿಲೋ ಬೀಜ ಹಾಕಿದ್ರೆ ಸಹ ದಟ್ ಇಸ್ ಅರೌಂಡ್ 3,500 ಮೆಟ್ರಿಕ್. ಸೊ ಮೀಟ್ ಮಾಡಿ ಇದು ಬಾಸ್ಪರ್ ಅಂತ ಇದು ಸ್ಕ್ಯಾನ್ ಆದರೆ ಮಾತ್ರ ಎಂಟ್ರಿ ಆಗ್ತದೆ ಪೋರ್ಟಿಗೆ. ಇಲ್ಲ ಅದು ಪೋರ್ಟಿಗೆ ಒಳಗೆ ಹೋಗ್ಲಿಕ್ಕಿಲ್ಲ. ಇದು ಲಾಕಿಂಗ್ ಅಲ್ಲ ಇದು locking. ಇದು ಮೈನ್. ಇದು ಒಮ್ಮೆ ಓಪನ್ ಆದರೆ ಮತ್ತೆ ಪುನಃ ಫಿಕ್ಸಿಂಗ್ ಇಲ್ಲ ಫಿಕ್ಸಿಂಗ್ ಇಲ್ಲ, ಅದು ಬೇರೆನೇ ಮಾಡಬೇಕು. ಅದು ಇದು ನೋಡಿ ಇದು ಸಿಸ್ಟಮ್ ಪೋರ್ಟಿಗೆ ಹೋಗ್ಬೇಕಾದ್ರೆ ಈ ಥರ ಲಾಕಿಂಗ್ ಮತ್ತೆ ಇದು ಬಾರ್ ಕೋಡಲ್ಲಿ ಸ್ಕ್ಯಾನ್ ಆಗ್ತದೆ. ಬಾರ್ ಕೋಡ್ ಸ್ಕ್ಯಾನಿಂಗ್. ಇದು ಒಮ್ಮೆ ಓಪನ್ ಆದರೆ ಮತ್ತೆ ನಾಟ್ ರೀಯೂಸೇಬಲ್. ಇದು ಸಿಸ್ಟಮ್ ಅವರು ಇದು ಹೇಗೆ ಇದು ಲಾಸ್ಟ್ ಆಗಬಾರ್ದು. ಇದು ಮೈನ್ main, ಇಂಪಾರ್ಟೆಂಟ್. ಹೌದು. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಾನು ಇದರಲ್ಲಿ ಇರೋದು ಇದು ಎಲ್ಲಿಂದ ಮಾಡ್ತೀವಿ? ಈಚೆ ನೋಡು 40 ಫೀಟಿಗೆ ನಾನೆಲ್ಲ ನಾಳೆ ಎಲ್ಲಿ ಉಂಟಾ ನೋಡಿ, ಇಲ್ಲಿ ಲಾಕ್ ಇಲ್ಲಿ ಬನ್ನಿ. ಲಾಕ್ ಹೇಗಿರ್ತದೆ ನೋಡಿ, ಅವರು ಹಾಕುವಾಗ ಈ ಪೊಸಿಷನ್ ಇರ್ತದೆ ಕಂಟೈನರ್ ಹಾಕುವಾಗ ಟ್ರೈನಿಂದ. ಆ ನಂತರ ಓವರ್ಲೋಡ್ ಆಡ ಮಸ್ತ್ ಡೇಂಜರ್ ಆತ ಒಂದು ಎಂಟಿ ಮಾತ್ರ ಉಂಟಲ್ಲ ಅಷ್ಟು ನೋಡಿ ಅಲ್ಲಿ ಗ್ರಾಸ್ ಹಾಂ ಲೋಡ್ ಇತ್ತನದಲ್ಲ ಅಪ್ಪಾಜಿ ಎಂಟೆ ಅಂಡ ಪಂದುಂಡದು ಇದು 14 ವೀಲ್ 32 31 ಯಾವ 32 31 ನಾವು ಕೆಜಿ LBS ಕನ್ವರ್ಟ್ 32 33
ಮಾಡಿದ ಕೂಡಲೇ ಸಹ ಪ್ರಾಫಿಟ್ ಬರೋದಿಲ್ಲ. ಅದರಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅವರು, ಆದರೂ ಒಂದು ಬಿಟ್ಟು ಕೊಡಲಿಲ್ಲ, ಆ ಹಠವನ್ನು ಬಿಟ್ಟು ಕೊಡಲಿಲ್ಲ. ಏನೋ ಒಂದು ಸ್ಟಾರ್ಟ್ ಮಾಡಿದ್ದೇನೆ ಅದನ್ನ ನಡ್ಸ್ಕೊಂಡು ಹೋಗಬೇಕು ಅಂತ. ಹಾಗೆ ಹೇಳಿ ಅವರ ಫ್ಯಾಮಿಲಿಯವರು ಕಾರ್ಕಳದ ಒನ್ ಆಫ್ ದ ವೆಲ್ ರೆಪ್ಯೂಟೆಡ್ ಫ್ಯಾಮಿಲಿ. ತುಂಬ ಸಫರ್ ಆಗಿದ್ದಾರೆ ಅವರು, ಆದರೂ ಸಫರ್ ಆದರೂ ಹೋಪ್ಸ್ ಬಿಡದೆ ಅವರಿಗೆ ಬೆನ್ನೆಲುಬಾಗಿ ಬಂದು ನಿಂತದ್ದು ನೆಕ್ಸ್ಟಿಗೆ ಅವರ ಮಗ. ಎಜುಕೇಷನ್ ಎಲ್ಲ ಆಗಿ ಅವರು ಎಜುಕೇಷನ್ ಮಾಡಿ ಆದಮೇಲೆ ಬಂದು ತಂದೆಯೊಟ್ಟಿಗೆ ನಿಂತಾದಮೇಲೆ ಒಂದು ಸಣ್ಣ ಫ್ಯಾಕ್ಟ್ರಿಯಿಂದ ಇಷ್ಟು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ 30 ಇಯರ್ಸಲ್ಲಿ ಅವರು ಪಟ್ಟ ಶ್ರಮ ಉಂಟಲ್ಲ, ಅದು ಅಷ್ಟಿಷ್ಟಲ್ಲ. ಈಗ ಅವರಿಗೆ ಗೊತ್ತಾಗಿದೆ ಹೇಗೆ ಏನು ಈ ಕ್ಯಾಶ್ಯೂ ಇಂಡಸ್ಟ್ರೀಸಲ್ಲಿ ಹೇಗೆ ಹೋಗಬೇಕು ಅಂತೇಳಿ. ಕಾಂಪಿಟೇಷನ್ ತುಂಬ ಉಂಟು. ಈ ಇಷ್ಟು ಕಾಂಪಿಟೇಷನ್ ಇದ್ದರೆ ಸಹ ಒನ್ ಆಫ್ ದ ಸಕ್ಸಸ್ಫುಲ್ ಬಿಸ್ನೆಸ್ ಆಗಿ ಈಗ ಎಸ್ಟಾಬ್ಲಿಷ್ ಒಂದು ಮುಡಾರಲ್ಲಿ ಬಂದಾಗಿದೆ. ಅದು ಸಹ ನಮ್ಮ ಕಾರ್ಕಳದ ನಮ್ಮ ಹಳೆ ಓಲ್ಡ್ ಸ್ಟೂಡೆಂಟ್ಸ್ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿ. ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಬಂದು. ಸೊ ನೀವು ಇವತ್ತು ಸ್ವಲ್ಪ ನೋಡಿದ್ರಿ, ಇದನ್ನ ಫುಲ್ ಸ್ಟಡಿ ಮಾಡಬೇಕು ಅಂದರೆ ನೀವು ತಿಂಗಳುಗಟ್ಟಲೆಯಲ್ಲಿ ನಿಲ್ಲಬೇಕು. ಅವಾಗ ನಿಮಗೆ ಗೊತ್ತಾಗ್ತದೆ ಏನು ಎಂತ ಇದರ ಕಷ್ಟ ನಷ್ಟಗಳು. ಮತ್ತು ಲಾಜಿಸ್ಟಿಕ್ಸ್, ಒಂದು ಟೈಪ್ ಲಾಜಿಸ್ಟಿಕ್ಸ್ ಇಲ್ಲಿ ನೋಡಿದ್ರಿ, ಸರ್ ಹೇಳಿದರು ನೆನ್ನೆ ಬರ್ತಿದ್ರೆ ಅವ್ರದ್ದು ಏರ್ ಕಂಡೀಷನರ್ ಲಾಜಿಸ್ಟಿಕ್ಸ್ ಇತ್ತು ಅಂತ ಹೇಳಿ, ಎಕ್ಸ್ಪೋರ್ಟ್ ಹೋಗೋದು. ಅದು ಸಹ ಒಂದು ನೋಡಲಿಕ್ಕೆ ಒಂದು ಮಿಸ್ ಆಯಿತು. ಅದು ತೊಂದರೆ ಇಲ್ಲ, ನೆಕ್ಸ್ಟ್ ಯಾವಾಗಾದರೂ ಎಲ್ಲಿಯಾದರೂ ಅಪಾರ್ಚುನಿಟಿ ಸಿಕ್ಕಿದ್ರೆ ನೋಡುವ. ನಮಗೊಂದು ಒಳ್ಳೆ ಎಕ್ಸ್ಪೋಜರ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಗಣೇಶ್ ಕಾಮತ್ ಅವರಿಗೆ ಮತ್ತು ಅವರ ಮಗ ಕೃಷ್ಣಾನಂದ ಕಾಮತ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ ಸರ್ ನಮ್ಮ